ಹಾಯ್ ಹಾಲ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಒಂದು ಫಂಕ್ಷನ್ ಇತ್ತು, ನಾಮಕರಣ ನನ್ನ ಫ್ರೆಂಡ್ ಪಾಪುದು. ಸೊ ಅಲ್ಲಿಗೆ ಹೋಗೋಣ ಅಂತ ರೆಡಿ ಆಗ್ತಾ ಇದ್ದೀನಿ. ನಾನು ಮೇಕಪ್ ಮಾಡ್ಕೊಳ್ಳೋದು ಹಂಗೆ ವ್ಲಾಗ್ ಮಾಡೋಣ ಅನ್ನಿಸ್ತು. ನನಗೆ ತುಂಬ ಸ್ವೆಟ್ ಆಗುತ್ತೆ, ಸ್ವೆಟ್ ಆಗದಿರೋ ರೀತಿ ಮಾಡೋದಕ್ಕೆ. ಸೊ ಫಸ್ಟ್ ಸ್ಟೆಪ್ ಬಂದು ನಾನು ರೋಸ್ ವಾಟ್ರಲ್ಲಿ ಕಾಟನ್ನ ಡಿಪ್ ಮಾಡಿ ಸ್ಕಿನ್ ಮೇಲೆ ರಬ್ ಮಾಡ್ಕೋತೀನಿ, ಕ್ಲೆನ್ಸಿಂಗ್ ಮಾಡ್ಕೋತೀನಿ ರೋಸ್ ವಾಟ್ರಿಂದ. ಸೊ ಇದಾದಮೇಲೆ ಐಸ್ ಕ್ಯೂಬಲ್ಲಿ ಒಂದು ಮಸಾಜ್ ಮಾಡ್ಕೋತೀನಿ. ಐಸ್ ಕ್ಯೂಬ್ ಯೂಸ್ ಮಾಡೋದ್ರಿಂದ ಆಲ್ಮೋಸ್ಟ್ ಸ್ವೆಟ್ ಆಗದಿರೋ ಹಂಗೆ ಅದು ಕಂಟ್ರೋಲ್ ಮಾಡುತ್ತೆ. ಸೊ ಅದು ನಾನು ಐಸ್ ಕ್ಯೂಬ್ ಕಂಪಲ್ಸರಿ ಹಂಗೆ ಮಸಾಜ್ ಮಾಡ್ಕೋತೀನಿ. ಆಫ್ಟರ್ ದಟ್ ನಾನು ಯೂಸ್ ಮಾಡೋದು ಸೆಟ್ಟಿಂಗ್ ಸ್ಪ್ರೇ, ಫೇಸಸ್ ಕನ್ನಡದು. ನನಗೆ ಫೇಸಸ್ ಕನ್ನಡದೆಲ್ಲ ಪ್ರಾಡಕ್ಟ್ಸ್ ಇಷ್ಟ ಆಯಿತು, ಸೊ ಫೇಸಸ್ ಕನ್ನಡನೇ ಯೂಸ್ ಮಾಡ್ತೀನಿ. ಸ್ಪ್ರೇ ಯೂಸ್ ಮಾಡಿದ್ಮೇಲೆ ಡ್ರೈ ಆದಮೇಲೆ ನೆಕ್ಸ್ಟು ಸನ್ಸ್ಕ್ರೀಮು ಅಷ್ಟೇ ಸ್ವೆಟ್ ಆಗದಿರೋ ರೀತಿ ಕಂಟ್ರೋಲ್ ಮಾಡುತ್ತೆ. ಇದು SPF 50 ಸನ್ಸ್ಕ್ರೀಮು, ಲ್ಯಾಕ್ಮಿದು ನಾನು ಯೂಸ್ ಮಾಡೋದು. ಇದೊಂದೇ ಲ್ಯಾಕ್ಮಿದು, ಬೇರೆ ಕಂಪ್ನಿದು ಯೂಸ್ ಮಾಡ್ತೀನಿ. ಇನ್ನೆಲ್ಲ ಫೇಸಸ್ ಕನ್ನಡನೇ. SPF 50 ಲ್ಯಾಕ್ಮಿ. ಇದು ಅಷ್ಟೇ ಜಾಸ್ತಿನೂ ಅಪ್ಲೈ ಮಾಡಬಾರ್ದು, ಸ್ವಲ್ಪನೇ ಅಪ್ಲೈ ಮಾಡಬೇಕು. ಇದು ನಾವು ರಬ್ ಮಾಡಬಾರ್ದು ಯಾವತ್ತೇ ಆಗಲಿ, ನಾವು ಟ್ಯಾಪ್ ಮಾಡಬೇಕು. ಟ್ಯಾಪ್ ಮಾಡೋದ್ರಿಂದ ಅದು ಕ್ಲೀನಾಗಿ ಸೆಟ್ ಆಗುತ್ತೆ. ಇಲ್ಲದೆ ಹೋದರೆ ಒಂಥರ ವೈಟ್ ಪ್ಯಾಚಸ್ ಥರ ಹಂಗಂಗೆ ಉಳ್ಕೊಂಬಿಡುತ್ತೆ. ನೆಕ್ಸ್ಟ್ ನಾವು ಫೌಂಡೇಶನ್ ಎಲ್ಲ ಅಪ್ಲೈ ಮಾಡಿದಾಗ ಟ್ಯಾಪ್ ಮಾಡೋದ್ರಿಂದ ಕ್ಲೀನಾಗಿ ಬ್ಲೆಂಡ್ ಆಗುತ್ತೆ ಸ್ಕಿನ್ಗೆ. ನೆಕ್ಸ್ಟು ಪ್ರೈಮರು. ಇದು ಫೇಸಸ್ ಕನ್ನಡದಲ್ಲಿ. ಇದು ಅಷ್ಟೇ ಸ್ವಲ್ಪನೇ ಯೂಸ್ ಮಾಡೋದು, ಇಲ್ಲದ್ರೆ ಜಾಸ್ತಿ ಯೂಸ್ ಮಾಡಿದ್ರೆ ಆಯಿಲ್ ಆಗಿಬಿಡುತ್ತೆ ಆಮೇಲೆ. ಇದು ಅಷ್ಟೇ, ಇದು ಟ್ಯಾಪ್ ಮಾಡಿ ಮಾಡ್ಕೋತೀನಿ. ನೆಕ್ಸ್ಟ್ ಬಂದು ಫೌಂಡೇಶನ್ನು ಅಷ್ಟೇ. ನಾನು ಒಂದೇ ಒಂದು ಡ್ರಾಪ್ ಮಾತ್ರ ಹಾಕ್ಕೊಳ್ಳೋದು, ಒಂದೇ ಒಂದು ಡ್ರಾಪು, ಮತ್ತು ಒಂದೇ ಒಂದು ಡ್ರಾಪ್ ಮಾಯ್ಶ್ಚರೈಸರು. ನಾನು ಡೈಲಿ ಯೂಸ್ ಮಾಡೋದು ಒಂದು ಕ್ರೀಮು, ಅದು ಹಾಕ್ತೀನಿ. ಸೊ ಅದು ಕ್ಲೀನಾಗಿ ಬ್ಲೆಂಡ್ ಆಗುತ್ತೆ. ನಾನು ಇವೆರಡೇ ಯೂಸ್ ಮಾಡಿದ್ರೆ ಯಾಕೋ ನನ್ನ ಸ್ಕಿನ್ನಿಗೆ ಚೆನ್ನಾಗಿ ಕಾಣಲಿಲ್ಲ. ಸೊ ಹಿಮಾಲಯ ನಾನು ಯೂಸ್ ಮಾಡೋದು ಡೈಲಿ. ಇದನ್ನು ಒಂದೇ ಒಂದು ಡ್ರಾಪು, 3 ಮಿಕ್ಸ್ ಮಾಡಿ ಅಪ್ಲೈ ಮಾಡ್ಕೋತೀನಿ. ಇದು ಅಷ್ಟೇ, ಕ್ರೀಮ್ನ ಯಾವುದೇ ಕಾರಣಕ್ಕೂ ರಬ್ ಮಾಡೋಕ್ಕೆ ಹೋಗಬಾರ್ದು. ರಬ್ ಮಾಡಿದಷ್ಟು ಅದು ವೈಟಾಗಿ ಪ್ಯಾಚಸ್ ಥರ ಆಗಿಬಿಡುತ್ತೆ. ಆಮೇಲೆ ನಾವು ಇದನ್ನು ಅಷ್ಟೇ ಟ್ಯಾಪ್ ಮಾಡ್ಕೋಬೇಕು. ಫೌಂಡೇಶನ್ ಮಾತ್ರ ಯಾವಾಗಲೂ ಟ್ಯಾಪ್ ಮಾಡ್ಕೊಳ್ಳೋದೇ ಬೆಸ್ಟು. ರಬ್ ಮಾಡಿದ್ರೆ ಅದು ಆಮೇಲೆ ವೈಟಾಗಿ ಕಾಣುತ್ತೆ. ಇದು ಟ್ಯಾಪ್ ಮಾಡ್ಕೊತೀನಿ. ನೆಕ್ಸ್ಟು ಲೂಸ್ ಪೌಡ್ರು. ಇದು ಫೇಸಸ್ ಕನ್ನಡದೇನೆ ಲೂಸ್ ಪೌಡ್ರು. ಒಂದು ಕೋಟ್ ಲೈಟಾಗಿ ಹಂಗೆ ಟಚ್ ಇದು ಮಾಡ್ಕೋತೀನಿ. ಲೂಸ್ ಪೌಡ್ರ್ ಆದಮೇಲೆ ಫೌಂಡೇಶನ್ನು. ಆಲ್ಮೋಸ್ಟ್ ಇಷ್ಟೇ ನಾನು ಮಾಡ್ಕೊಳ್ಳೋದು ಸಿಂಪಲ್ಲಾಗೆ. ನನಗೇನು ಅಷ್ಟು ಚೆನ್ನಾಗಿ ಮೇಕಪ್ ಮಾಡೋಕ್ಕೆ ಬರುತ್ತೆ ಅಂತಲ್ಲ, ನಾನೇನು ಪ್ರೋನೂ ಅಲ್ಲ. ನನಗೆ ಬರೋದು ಹೀಗೆ. ನಾನು ಸ್ವೆಟ್ ಆಗದಿರೋ ರೀತಿ ಮಾಡ್ಕೊಳ್ಬೇಕು. ನಂಗೆ ತುಂಬ ಸ್ವೆಟ್ ಆಗುತ್ತೆ. ಕಾಜಲ್ ಅಪ್ಲೈ ಮಾಡ್ಕೋತೀನಿ. ಆಮೇಲೆ ಐ ಪ್ಯಾಲೆಟು ನನ್ನ ಸ್ಯಾರಿಗೆ ಮ್ಯಾಚಿಂಗ್ ನೋಡಿಕೊಂಡು ಅಪ್ಲೈ ಮಾಡ್ಕೋತಾ ಇದ್ದೀನಿ. ಸ್ಕಿನ್ ಕಲರ್ ಇದೆ ನನ್ನ ಸ್ಯಾರಿ, ಸ್ಕಿನ್ನು ಮತ್ತು ಬ್ಲೂ. ಸೊ ಅದಕ್ಕೆ ನೋಡ್ತಾ ಇದ್ದೀನಿ ಯಾವ್ದು ಅಪ್ಲೈ ಮಾಡಲಿ ಅಂತ. ಇದು ಅಷ್ಟೇ, ನಾನು ಕೈಯಲ್ಲೇ ಹಂಗೆ ಅಪ್ಲೈ ಮಾಡ್ಕೊಂಬಿಡ್ತೀನಿ. ಬ್ಲಷಲ್ಲಿ ಅಪ್ಲೈ ಮಾಡೋಕ್ಕೆ ನೋಡ್ತೀನಿ, ಬಟ್ ನಂಗೆ ಬ್ಲಷಲ್ಲಿ ಅಪ್ಲೈ ಮಾಡೋಕ್ಕೆ ಹೋದಾಗ ಐಬ್ರೋಸ್ ಎಲ್ಲ ಆಗ್ಬಿಟ್ಟಿರುತ್ತೆ ಒಂದೊಂದು ಸರಿ, ಹಿಂಗಾದರೂ ಸರಿ. ಸೊ ಅದಕ್ಕೆ ಕೈಯಲ್ಲೇ ಬೆಸ್ಟು. ನನಗೆ ಕೈಯಲ್ಲೇ ಸೆಟ್ ಆಗಿಬಿಟ್ಟಿದೆ, ಸೊ ಹಂಗೆ ಕೈಯಲ್ಲೇ ಯೂಸ್ ಮಾಡ್ಕೊತೀನಿ ನಾನು. ಆಮೇಲೆ ಲಿಪ್ಸ್ಟಿಕ್ಕು.
ನಾನು ಲಿಪ್ ಕಲರೇ ಯೂಸ್ ಮಾಡೋದು. ನನಗೆ ಡಾರ್ಕ್ ಕಲರ್ಸ್ ಹಾಕಿ ನೋಡಿದೆ ಯಾಕೋ ನನಗೆ ಓವರಾಗಿ ಅನ್ನಿಸ್ತು. ನನಗೆ ಅದು ಯಾಕೋ ಇಷ್ಟನೂ ಆಗಲಿಲ್ಲ. ಡಾರ್ಕ್ ಕಲರ್ಸ್ ಯೂಸ್ ಮಾಡಿ ನೋಡಿದ್ದೆ, ಚೆನ್ನಾಗಿ ಕಾಣಿಸ್ಲಿಲ್ಲ ಅನ್ನಿಸ್ತು. ಸೊ ನಾನು ಸ್ಕಿನ್ ಕಲರ್ನೇ ಸಾರಿ ಲಿಪ್ ಕಲರ್ನೇ ಯೂಸ್ ಮಾಡೋದು. ಅದು ಲಿಪ್ಸ್ಟಿಕ್ಕು ಅಷ್ಟೇ, ಅದು ಏನೇನು ಕೆಮಿಕಲ್ಸ್ ಹಾಕಿರ್ತಾರೋ ನಂಗೆ ಯೂಸ್ ಮಾಡೋಕ್ಕೆ ಇಷ್ಟನೂ ಆಗಲ್ಲ ಯಾವಾಗಾದರೂ ಒಂದು ಸರಿ. ಆಮೇಲೆ ಲಾಸ್ಟ್ ಫೈನಲ್ ಸ್ಪ್ರೇ ಆದಮೇಲೆ ಫೈನಲ್ ಲುಕ್ಕು. ಸ್ಪ್ರೇ ಆದಮೇಲೆ ಬೇಕಾದರೆ ಕಾಂಪ್ಯಾಕ್ಟ್ ಯೂಸ್ ಮಾಡ್ತೀನಿ. ನನ್ನ ಮಕ್ಕಳು ಸ್ಕೂಲಿಂದ ಬಂದಮೇಲೆ ಡ್ರೆಸ್ ಚೇಂಜ್ ಎಲ್ಲ ಮಾಡಿ ಕೂರಿಸ್ಬಿಟ್ಟು ಟಿ ವಿ ಆನ್ ಮಾಡಿಬಿಟ್ಟು ಹೋಗಿದ್ದೀನಿ. ನಾನು ಊಟ ಮಾಡಿರಲಿಲ್ಲ ಆ್ಯಕ್ಚುಲಿ. ಊಟ ಮಾಡೋಣ ಅಂತ ಕಿಚನ್ಗೆ ಹೋಗಿದ್ರೆ ಇಬ್ಬರು ಏನೋ ಆಟ ಆಡ್ಕೊಂಡು ಮಾಡಿಕೊಂಡು, ಯಾವಾಗಲೂ ಒಂದೊಂದು ಕಣ್ಣು ಇಟ್ಟಿರ್ತೀನಿ ಇಬ್ಬರ ಮೇಲೂ. ಇವತ್ತು ಯಾಮಾರಿಬಿಟ್ಟೆ ಅನ್ನಿಸ್ತು. ಯಾವುದೋ ಕಾಲ್ ಬೇರೆ ಬಂತು, ಮಾತಾಡ್ತಾ ಒಳಗೆ ಹೋದೆ. ಹಂಗೆ ಊಟ ಮಾಡೋಣ ಅಂತ ನೋಡೋ ಅಷ್ಟೊತ್ತಿಗೆ ಇಬ್ಬರು ಲಾಕ್ ಹಾಕ್ಕೊಂಬಿಟ್ಟಿದ್ದಾರೆ ಡೋರ್ನ. ನಮ್ಮದು ಇದು ವಿಂಡೋಗೆ ಗ್ರಿಲ್ ಬೇರೆ ಹಾಕ್ಸಿಲ್ಲ, ಸೊ ಭಯ ಇಲ್ಲ. ನಾನು ಯಾವಾಗಲೂ ಆ ಲಾಕ್ಗೆ ಪೇಪರ್ ತುರುಕಿರ್ತೀನಿ, ಆದರೂ ಅವ್ನು ಮಾಡಿ ಮೇಲೆ ಡೋರ್ ಮೇಲಿರೋ ಲಾಕ್ನ ಹಾಕ್ಬಿಟ್ಟಿದ್ದಾನೆ. ಹಾಗೂ ಹೀಗೂ ಮಾಡಿ ತೆಗೆದ್ವಿ. ಸರಿ, ಸಂಜೆ ಸ್ನ್ಯಾಕ್ಸ್ಗೆ ಬೋಂಡಾ ಸೂಪ್ ಮಾಡೋಣ ಅಂತ ಅಂದ್ಕೊಂಡಿದ್ದೆ. ಬೋಂಡಾ ಮತ್ತು ಸೂಪು. Thank you. Thanks for watching.